ಏನು ಜಟಾಪಟಿ, ಏನು ಕೋಲ್ಡ್ ವಾರ್, ಕಾರಣ ಏನು ಅಂತಕ್ಕಂಥದ್ದು ಬೇಕಲ್ಲ. ಸೊ ಸುಮಲತಾ ಅಂಬರೀಷ್ ಸೇರಿ 6 ಜನರನ್ನ ಈಗ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ಮದರ್ ಇಂಡಿಯಾ ಸುಮಲತಾ ಮೇಲೆ ದರ್ಶನ್ಗೆ ಅಸಮಾಧಾನ ಇದೆಯಾ ಪ್ರಶ್ನೆ. ಜೈಲು ಸೇರಿದಾಗ ತನ್ನ ಬೆನ್ನಿಗೆ ನಿಲ್ಲಲಿಲ್ಲ ಅಂತ ಅಸಮಾಧಾನ ಇದೆಯಾ ಅಂತಕ್ಕಂಥ ಪ್ರಶ್ನೆ. ದರ್ಶನ್ ಸುಮಲತಾ ಪೋಸ್ಟ್ಗೆ ಈ ಅಸಮಾಧಾನನೇ ಕಾರಣವಾಯ್ತಾ ಅಂತ. ಹಾಗೆ ನೋಡೋಕೆ ಹೋದರೆ ಇವರ ಬಾಂಡಿಂಗು ಅಂಬರೀಷ್ ಅವರು ಬದುಕಿದ್ದಾಗಿಂದಲೂ ಕೂಡ ತುಂಬ ಚೆನ್ನಾಗಿದೆ. ಅಂಬರೀಷ್ ಕೂಡ ಹೇಳ್ತಾ ಇದ್ರು ದರ್ಶನ್ ನನ್ನ ಮಗ ಅಂತ ಅಂದ್ಬಿಟ್ಟು, ಅದು ಹಾಗೆ ಕಂಟಿನ್ಯೂ ಆಯಿತು. ಸುಮಲತಾ ಅವರು ಎಲೆಕ್ಷನ್ಗೆ ನಿಂತಾಗ ಕಾಲಕ್ಕೆ ಚಕ್ರ ಕಟ್ಕೊಂಡಂಗೆ ದರ್ಶನ್ ಅವರು ಪ್ರಚಾರ ಮಾಡಿದ್ರು. ಸುಮಲತಾ ಅವ್ರನ್ನ ಗೆಲ್ಲಿಸುವಲ್ಲಿ ಇವರ ಪಾತ್ರನೂ ಕೂಡ ಇತ್ತು. ಅದಾದ ನಂತರವೂ ಅವರ ಬಾಂಡಿಂಗ್ ಮುಂದುವರಿತಾ ಇತ್ತು. ಇಷ್ಟೆಲ್ಲ ಇದ್ದಾಗ ಅಂಬರೀಷ್ ಅವರು ದರ್ಶನ್ ಅವರು ಜೈಲು ಸೇರ್ತಾರೆ. ದರ್ಶನ್ ಜೈಲು ಸೇರಿದ ಸಂದರ್ಭದಲ್ಲಿ ಮದರ್ ಇಂಡಿಯಾ ನನ್ನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತ ಅಸಮಾಧಾನ ಮೇಲ್ನೋಟಕ್ಕೆ ನಮಗನ್ನಿಸ್ತಾ ಇರೋದು. ಒಳಗೊಳಗಡೆ ಏನಿದೆಯೋ ನಮಗೆ ಗೊತ್ತಿಲ್ಲ, ಇದ್ರೂ ಇರಬಹುದು ಇಲ್ಲದೇನೂ ಇರಬಹುದು. ಬಟ್ ಮೇಲ್ನೋಟಕ್ಕೆ ಇವ್ರು ಹೋಗಲೇ ಇಲ್ಲ ಜೈಲಿಗೆ, ದರ್ಶನ್ ಅವ್ರನ್ನ ನೋಡೋದಕ್ಕೂ ಕೂಡ ಹೋಗಲಿಲ್ಲ ಒಂದು ಸಾರ್ತಿನೂ. ಅದೇನಾದರೂ ಅಸಮಾಧಾನ ಇರಬಹುದು, ಹಾಗಾಗಿ ಈ ರೀತಿ ಆಗಿರಬಹುದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ದರ್ಶನ್ ಜೈಲಲ್ಲಿದ್ದಾಗ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲರೂ ಹೋಗಿ ಬರ್ತಾ ಇದ್ರು. ಬಟ್ ಸುಮಲತಾ ಅಂಬರೀಷ್ ಹೋಗಲಿಲ್ಲ, ಬೇರೆ ಬೇರೆ ಕಾರಣಗಳಿರ್ಬೋದು ಅವ್ರು ಹೋಗದೇ ಇರೋದಕ್ಕೆ. ಹಾಗಂತ ಅದೇ ಇವರಿಬ್ಬರ ನಡುವಿನ ಕೋಲ್ಡ್ ವಾರ್ಗೆ ಕಾರಣ ಆಯ್ತಾ ಅಥವಾ ಬೇರೆ ಇನ್ನೇನಾದರೂ ಇದೆಯಾ ಅಂತ? ಹೌದು ಅರವಿಂದ್, ಆರಂಭದಲ್ಲಿ ದರ್ಶನ್ ಅವರ ಬಗ್ಗೆ ಏನಂದ್ರೆ ಅವರು ಕೊಲೆ ಆರೋಪಿಯಾಗಿ ಹೋಗಿರ್ತಾರಲ್ಲ, ಆ ಸಂದರ್ಭದಲ್ಲಿ ಬಹಳ ಟೀಕಾ ಪ್ರಹಾರ ಬಂದಿರುತ್ತೆ. ಕೆಲವೊಂದು ಇಷ್ಟನ ಇಂಡಸ್ಟ್ರಿಯ ಫ್ರೆಂಡ್ಸ್ ಮಾತ್ರ ಸಪೋರ್ಟ್ ನಿಂತಿರ್ತಾರೆ. ಹೌದು, ಸುಮಲತಾ ಅಂಬರೀಷ್ ಅವರು ಕೂಡ ಆ ಸಂದರ್ಭದಲ್ಲಿ ಜೂನ್ ಇಂದ ದರ್ಶನ್ ಅವರು ಅರೆಸ್ಟ್ ಆದ್ಮೇಲಿಂದ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರಲ್ಲ. ಜೊತೆಗೆ ಅನೇಕರು, ರಕ್ಷಿತಾ ಇರ್ಬೋದು, ಪ್ರೇಮ್ ಇರ್ಬೋದು, ಅನೇಕರು, ತರುಣ್, ಧನ್ವೀರು, ಹೀಗೆಲ್ಲ ಎಲ್ಲರೂ ಅನೇಕರು ಹೋಗಿ ಅವ್ರ ತಮ್ದೇನು ಅಭಿಪ್ರಾಯ ಇದೆ ಅನ್ನೋದನ್ನ ಅವ್ರ ಪರವಾಗಿ ಹೇಳಿರ್ತಾರೆ. ಆದ್ರೆ ಇವರಿಗೆ ರಾಜಕೀಯವಾಗಿ ಅಡ್ಡಿ ಬಂದಿರಬಹುದು ಸುಮಲತಾ ಅವರಿಗೆ. ಅವರು ಬರೀ ಸುಮಲತಾ ನಟಿ ಅಷ್ಟೇ ಅಲ್ಲ, ದರ್ಶನ್ ಅವರ ಕುಟುಂಬದ ಆಪ್ತೆ ಅಷ್ಟೇ ಅಲ್ಲ, ಅಂಬರೀಷ್ ಅವರ ಪತ್ನಿ ಅಷ್ಟೇ ಅಲ್ಲ, ಅದು ಹೊರತಾಗಿ ರಾಜಕೀಯದಲ್ಲಿ ಮಾಜಿ ಸಂಸದೆ ಆಗಿರ್ತಾರೆ, ಅದರಲ್ಲಿ ಏನಾದ್ರು ಅವರಿಗೆ ವಿರೋಧ ವ್ಯಕ್ತವಾಗಬಹುದು ಅನ್ನೋ ಒಂದು ಅನುಮಾನ ಇತ್ತೋ ಏನೋ. ಹೀಗಾಗಿ ಅವರು ಯಾವುದೇ ಸಂದರ್ಭದಲ್ಲೂ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗೋದೇ ಇಲ್ಲ. ಹೀಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನು ದರ್ಶನ್ ಅವರು ರಿಲೀಸ್ ಆಗ್ತಾರೆ, ಜಾಮೀನ್ ಪಡ್ಕೊಳ್ತಾರೆ ಅನ್ನೋ ಸಂದರ್ಭದಲ್ಲಿ ಒಂದು ರಿಯಾಕ್ಟ್ ಮಾಡಿರ್ತಾರೆ. ಅದು ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಇರುತ್ತೆ. ಹೀಗಾಗಿ ಅದರೆಲ್ಲರಿಂದ ಅಸಮಾಧಾನಗೊಂಡ್ರ ಅಥವಾ ಜೊತೆ ಕಷ್ಟದ ಕಾಲದಲ್ಲಿ ಯಾರ್ಯಾರು ಇದ್ರು ಅನ್ನೋದು ದರ್ಶನ್ ಅವರು ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಫೆಬ್ರವರಿಲಿ ಪೋಸ್ಟ್ ಹಾಕ್ತಾರಲ್ಲ ಬರ್ಡೇ ಸಂದರ್ಭದಲ್ಲಿ ಬಿಫೋರ್, ಅದರಲ್ಲಿ ಕೂಡ ಹೇಳಿರ್ತಾರೆ ಅವರು. ನನಗೆ 3 ಜನರ ಹೆಸರನ್ನ ಹೇಳ್ತಾರೆ ಇಂಡಸ್ಟ್ರಿ ಅವರೇ, ಅದರಲ್ಲಿ ಕೂಡ ಎಲ್ಲೂ ಸುಮಲತಾ ಅವ್ರದ್ದು ಆಗ್ಲಿ ಅಭಿಷೇಕ್ದಾಗ್ಲಿ ಹೆಸರು ಬಂದಿರಲ್ಲ. ಕುಟುಂಬನೇ ಒಂದೇ ಕುಟುಂಬ ಅನ್ನೋ ರೀತಿಯಲ್ಲಿ ಇದ್ದಂತಹ ಕುಟುಂಬ ಅವ್ರದ್ದು, ಅಂಬರೀಷ್ ಅವ್ರದ್ದು ಹಾಗೂ ದರ್ಶನ್ ಅವ್ರದ್ದು. ಹೀಗಾಗಿ ಈ ಒಂದು ಮನಸ್ತಾಪ, ಒಳಗೊಳಗೆ ಇರುವಂತಹ ಒಂದು ಬೇಸರ ಪೋಸ್ಟ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಈಗ ರಿವೀಲ್ ಆಯ್ತಾ ಅನ್ನೋದು ಅನುಮಾನ. ರೈಟ್ ಭಾರತಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.